ಏ ಮಲ್ಲಿ, ಇಲ್ಲಿ ಬರೋದೇನೋ ಬಂದ್ಬಿಟ್ವಿ, ಆದರೆ ಅಮೃತನ ಎಲ್ಲಿ ಅಂತ ಹುಡ್ಕೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ, ಆದರೆ ಏನು ಹೊಳಿತಾನೇ ಇಲ್ಲ. ಅಣ್ಣ ಅಣ್ಣ, ಅಲ್ಲೋಡು, ಯಾರೋ ಸ್ವಾಮೀಜಿ ಕೂತಿದ್ದಾರೆ. ಅಕ್ಕನ ಬಗ್ಗೆ ಶಾಸ್ತ್ರ ಕೇಳೋಣವಾ? ಹಾ ಮಲ್ಲಿ, ನಡಿ. ಸ್ವಾಮಿಗಳೇ, ನಿಮ್ಮನ್ನು ನೋಡಿದ್ರೆ ಮಹಾನ್ ತಪಸ್ವಿಗಳು, ಜ್ಞಾನಿಗಳು ಅನ್ಸುತ್ತೆ. ನಾನು ಇಲ್ಲಿಗೆ ಅಮೃತ ಅನ್ನೋ ಹುಡುಗಿನ ಹುಡ್ಕೊಂಡ್ಬಂದಿದ್ದೀನಿ. ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ಸ್ವಾಮಿ, ನಮ್ಮ ಅಮೃತ ಅಕ್ಕ ಇದೇ ಊರಲ್ಲಿದ್ದೀನಿ ಅಂತ ಹೇಳಿದ್ಲು, ಅದಕ್ಕೆ ಅವಳನ್ನ ನೋಡಕ್ ಬಂದಿದ್ದೀವಿ. ಅವಳು ಈ ಊರಲ್ಲಿ ಯಾವ ಮನೇಲಿದ್ದಾಳೆ ಅಂತ ಹೇಳ್ತೀರಾ? ಮಲ್ಲಿ, ಸ್ವಾಮಿಗಳು ಬೇರೆ ಏನೋ ಮಾತಾಡ್ತಾ ಇಲ್ಲ, ಏನು ಮಾಡೋದು? ಅಮೃತ ಅವ್ರನ್ನ ಹೇಗೆ ಹುಡ್ಕೋದು? ಈ ಜೋಳ್ಗೆನ ಹಿಡ್ಕೊಂಡ್ರೆ ಏನೋ ಒಂಥರ ಆಗ್ತಿದೆ. ಅಣ್ಣ, ಅದ್ರಲ್ಲಿ ಏನಿದೆ ಅಂತ ನೋಡು. ಸ್ವಾಮಿಗಳು ಹಾಕೊಳ್ಳೋ ಬಟ್ಟೆ ಇದೆ. ಹೌದಾ? ನಾನೇನೋ ತಿನ್ನಕ್ಕಿರುತ್ತೆ ಅನ್ಕೊಂಡೆ. ಮಲ್ಲಿ, ನಿನಗೆ ಯಾವಾಗಲೂ ತಿನ್ನೋದೇ ಧ್ಯಾನನಾ? ನನಗೆ ಅಮೃತ ಅವ್ರನ್ನ ಹೇಗೆ ಹುಡ್ಕೋದು ಅಂತ ಚಿಂತೆ ಆಗಿದೆ. ಮಲ್ಲಿ, ಒಂದು ಐಡಿಯಾ. ಏನು? ಹೇಳ್ತೀನಿ. ಸ್ವಾಮಿಗಳೇ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಈ ಮೂಟೆನ ಬೇಗ ತಂದ್ಕೊಟ್ಬಿಡ್ತೀನಿ, ದಯವಿಟ್ಟು ಕೋಪ ಮಾಡ್ಕೋಬೇಡಿ ಪ್ಲೀಸ್. ನಿಮ್ಮಲ್ಲಿ ನಡಿಯ. ಸಚ್ಚಿತ್ ಸುಖಂ ಪರಮಹಂಸ ಗತಿಂ ತುರೀಯಂ ಯತ್ ಸ್ವಪ್ನ ಜಾಗರ ಸುಷುಪ್ತಿಮವೈತಿ ನಿತ್ಯಂ